ಇದು ಬೆಳಗಾನೂರ್ ಹಳ್ಳಣ. ನಮಸ್ಕಾರ, ನಾನು ತಳವಾರ ಸಮಾಜದ ಅಧ್ಯಕ್ಷ ಬೆಳಗಾನೂರು ಮಾತಾಡೋದು. ಇದು ಈ ರೋಡ್ ಕೋರಾಳಿದಿಂದ ಬೆಳಗಾನೂರಿಂದ ಸಂಗೋಗಿ, ಮಸಳಿ, ಸಿರಿಸ್ಯಾಡ, ಇಂಡಿ, ರೂಗಿ, ಈ ಕಡೆ ಬಿಜಾಪುರ ಹೋಗ್ತದ ಮಾರ್ಗವಾಗಿ ದೇವರಪೀಡಿಗೆ ಹೋಗ್ತದೆ. ಈ ಕಡೆ ಇಂಡಿ ಹೋಗುವಂತ ಮಾರ್ಗದ. ಇಲ್ಲಿ ಸೇತುವೆ ಇಲ್ಲಿ ನಮ್ ಬೆಳಗಾನೂರಿಗೆ ಬರ್ಬೇಕಾದ್ರ ಇಲ್ಲಿ ಒಂದು ಬರೀ ಏನೈತಿ, ಪೈಪ್ ಹಾಕಿ ಹಳದಾಗ ಪೈಪ್ ಹಾಕಿ ಬಿಟ್ರ ನಮ್ಮ ರವಿ ಪಾಟೀಲ್ ಅವ್ರ ಇದ್ದಾಗ ಮಾಡಿದ್ದು. ಇದು ಶಾಸಕರಿಗೆ ಏನ್ ಹೇಳ್ತೀನಪ್ಪ, ಈ ಸದ್ದಿನ ಶಾಸಕರಿಗೆ ಕೈ ಮುಗಿದ್ ಏನ್ ಕೇಳ್ಕೊತೀನಿ ಅಂದ್ರ, ಇಲ್ಲಿ ಎಲ್ಲಾ ಊರಿಗೆ ಮುಂದ್ ಹೋಗಂತ ಹಳ್ಳಿಯವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಅದ. ನಮ್ಮ ಹೊಲಕ್ ಹೋಗಂತ ತೋಟಕ್ ಹೋಗಂತ ಎಲ್ಲಾ ರೈತರಿಗೂ ಪ್ರಾಬ್ಲಮ್ ಅದ. ದಿನಾಲು ಈ ನೀರಾಗ ಐದು ಹೋಗ್ಬೇಕು, ಈ ನೀರಾಗ ಐದೇ ಬರ್ಬೇಕು. ಬೆಳಗೊಂದೊಂದ್ ದಿನ ಸೊಂಟ ಮಠ ಬರ್ತದೆ ಇದು. ಅದಕ್ಕ ಈ ಶಾಸಕರಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರ, ಈ ಮುಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಈ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿ ನಮ್ಗೆಲ್ಲಾ ರೈತರಿಗೆ ಇಲ್ಲಿ ಹೋಗತಕ್ಕಂತ ಜನರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ಮ ಬೆಳಗಾನೂರ್ ವತಿಯಿಂದ ಮಾನ್ಯ ಶಾಸಕರಿಗೆ ನಾನು ಮನವಿ ಮಾಡ್ಕೋತೀನಿ. ಈ ಹಳ್ಳ ನೋಡಿ, ಬೆಳಗಾನೂರ್ ಗ್ರಾಮದ ಇದು ದೊಡ್ಡ ಹಳ್ಳ. ಇದು ಇಲ್ಲಿ ತನ ಸುಮಾರು ಶಾಸಕರು ಬಂದ್ ಹೋಗಿದಾರ. ರವಿ ಪಾಟೀಲ್ ಅವ್ರು ಇದ್ದಾಗ ಇದೊಂದು ಪೈಪ್ ಹಾಕಿ ಒಂದು ಕಾಮಗಾರಿ ಮಾಡಿ ಅವರು ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದ್ರು ಕೂಡ ಇದೊಂದು ಬರೇ ಪೈಪ್ ಹಾಕಿ ಕಾಮಗಾರಿ ಪೂರ್ಣಗೊಳಿಸ್ಯಾರ. ಇಲ್ಲಿ ತನ ಎಷ್ಟೋ ಮಂದಿ ಶಾಸಕರು ಬಂದ್ ಹೋದ್ರು. ಬಸ್ನೂರವ್ರು ಬಂದೋಗ್ಯಾರ. ಈಗ ಆಲ್ರೆಡಿ 2 ಫೀಟ್ ಅವರೇ ಬಂದೋಗ್ಯಾರ. ಈ ಶಾಸಕರು ಬಂದಾರ. ಈ ಸದ್ದ ಕಾಂಗ್ರೆಸ್ ಶಾಸಕರು ಅಶೋಕ್ ಮನಗೂಳಿ ಅವ್ರು ಬಂದಾರ. ಅವ್ರಿಗೆ ಹೇಳೋದಿಷ್ಟೇ, ನಾವು ಈ ನಮ್ಮ ಗ್ರಾಮದ ಇದೊಂದು ದೊಡ್ಡ ಹಳ್ಳ ಅದ. ಆಚೆ ಕಡೆ ಗ್ರಾಮ ಹೊಲಗಳಿಗೆ ಹೋಗ್ತಕ್ಕಂತ ಸುಮಾರು ಕುಟುಂಬಗಳು, ರೈತರು ಎಲ್ಲ ಹೊಲದಾಗೆ ವಾಸ ಮಾಡೋದ್ರಿಂದ ಅನೇಕ ರೀತಿಯ ತೊಂದರೆ ಆಗ್ತದ. ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಂದು ಅವರ ಅನುದಾನದ ಅಡಿಯಾಗಿ ಇದೊಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿ ಕೊಡ್ಬೇಕಂತ ಅವ್ರ ಶಾಸಕರಲ್ಲಿ ಇದೊಂದು ನಮ್ಮ ಗ್ರಾಮಸ್ಥರ ಕಡೆಯಿಂದ, ಎಲ್ಲಾ ಯುವಕರ ಕಡೆಯಿಂದ, ಮತ್ತ ನಮ್ಮ ಯುವತ ಮಂಡಳಿ ಕಡೆಯಿಂದ ಇದೊಂದು ಶಾಸಕರಿಗೆ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದೀವಿ. ಇದೊಂದು ಯಾಕಡೆ ಹೋಯ್ತು